ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ಕೊಟ್ಟಿದ್ದೆ, ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅನ್ಕೊಳ್ತೀನಿ. ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಹಲವು ಅಪ್ಡೇಟ್ ಗಳು ಬಂದಿದ್ದಾವೆ, ಅವುಗಳ ಬಗ್ಗೆ ತಿಳ್ಕೊಳ್ಳೋಣ. ಗೆಳೆಯರಿ, ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ನಮ್ಮ SMK ಮೀಟಪ್ ನ ಬಗ್ಗೆ ಈಗಾಗಲೇ ಶನಿವಾರದ ವಿಡಿಯೋದಿಂದ ಮಾಹಿತಿಯನ್ನ ಕೊಟ್ಟಿದ್ದೆ. 100 ಜನರಿಗೆ ಮಾತ್ರ ಅವಕಾಶ ಇರುತ್ತೆ ಅನ್ನುವಂತ ಅಪ್ಡೇಟ್ ಅನ್ನು ಕೂಡ ಕೊಟ್ಟಿದ್ದೆ. ಫೈನಲಿ 100 ಜನರ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿದೆ. ಹಾಗಾಗಿ ರಿಜಿಸ್ಟ್ರೇಷನ್ ಅನ್ನ ಸ್ಟಾಪ್ ಮಾಡಿದೀವಿ. ಬಟ್ ನೀವು ಡಿಸಪಾಯಿಂಟ್ಮೆಂಟ್ ಆಗುವಂತ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನೆಕ್ಸ್ಟ್ ಕೂಡ ಪ್ರೋಗ್ರಾಮ್ ಅನ್ನ ಕಂಡಕ್ಟ್ ಮಾಡ್ತಾ ಇದೀವಿ. ಅಂದ್ರೆ ನೆಕ್ಸ್ಟ್ ಮಂತ್ ಇರುತ್ತೆ, ಅದರ ಬಗ್ಗೆ ಮುಂದೆ ಅನೌನ್ಸ್ಮೆಂಟ್ ಮಾಡ್ತೀವಿ. ಸೊ ಸದ್ಯದ ಮಟ್ಟಿಗೆ ಡಿಸೆಂಬರ್ ಮೀಟಪ್ ನ ರಿಜಿಸ್ಟ್ರೇಷನ್ ಕ್ಲೋಸ್ ಆಗಿದೆ. ಹಾಗೆ ನೀವು ಅಕೌಂಟ್ ಅನ್ನ ಓಪನ್ ಮಾಡಬಹುದು. ಇದರ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೋಡಬಹುದು. ಅಕೌಂಟ್ ಓಪನಿಂಗ್ ಲಿಂಕ್ ಇಲ್ಲಿರುತ್ತೆ. ಹಾಗೆ ನಿಮ್ಗೆ ಏನಾದ್ರು ಅಕೌಂಟ್ ಓಪನ್ ಮಾಡುವಂತ ಸಂದರ್ಭದಲ್ಲಿ ಸಮಸ್ಯೆಗಳಾದ್ರೆ ಇಲ್ಲಿ 2 ನಂಬರ್ ಗಳನ್ನ ಕೊಡ್ತಾ ಇದ್ದೀನಿ. ಈ 2 ನಂಬರ್ ಅಲ್ಲಿ ಯಾವ್ದಕ್ಕಾದ್ರೂ ಕಾಲ್ ಮಾಡಿ. ಇದೆರಡು ಅಥರೈಸ್ಡ್ ಪರ್ಸನ್ಸ್ ಆಗಿರ್ತಾರೆ, ಹಾಗಾಗಿ ಭಯ ಪಡುವಂತ ಅವಶ್ಯಕತೆ ಇರೋದಿಲ್ಲ. ಅಕೌಂಟ್ ಓಪನಿಂಗ್ ಪ್ರೊಸೀಜರ್ ಗೆ ಇವರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ನಮ್ಮ ಟೀಮ್ ಮೆಂಬರ್ಸ್ ಇರ್ತಾರೆ, ಹಾಗಾಗಿ ನಿಮ್ ಜೊತೆ ಮಾತಾಡಿ ನಿಮ್ಮ ಸಮಸ್ಯೆಯನ್ನ ಪರಿಹಾರ ಮಾಡ್ತಾರೆ ಅಕೌಂಟ್ ಓಪನಿಂಗ್ ಗೆ ಸಂಬಂಧಪಟ್ಟಂತೆ. ಇನ್ನು ಬೇರೆ ಏನಾದ್ರೂ ಸ್ಪೆಸಿಫಿಕ್ ಸರ್ವಿಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ರಿ ಅಂತಂದ್ರೆ ಇಲ್ಲಿ ಕೆಲವೊಂದು ಡೀಟೇಲ್ಸ್ ಅನ್ನ ಫಿಲ್ ಮಾಡಿ ಕೊನೆ ಏನ್ ಸರ್ವಿಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ರಿ ಅನ್ನೋದನ್ನ ಕೂಡ ಮೆನ್ಷನ್ ಮಾಡಿ ಸಬ್ಮಿಟ್ ಮಾಡಬಹುದು. ಅದು ಮುಂದಿನ ದಿನಗಳಲ್ಲಿ ನಿಮಗೆ ಬೇಕಾದಂತ ಸರ್ವಿಸ್ ಪ್ಲಾನ್ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಏನೋ ಅಕೌಂಟ್ ಓಪನ್ ಮಾಡುವಾಗ ಆಟ್ ಫಂಡ್ಸ್ ಅಂಡ್ ಸ್ಕೀಮ್ ಸೆಲೆಕ್ಷನ್ ಸೆಕ್ಷನ್ ಅಲ್ಲಿ ಪ್ರೀಮಿಯಂ ಅನ್ನ ಸೆಲೆಕ್ಟ್ ಮಾಡಿ ನಂತರ TRX 20 ಸೆಲೆಕ್ಟ್ ಮಾಡಿ. TRX 17 ಹಾಗೂ 20 ಎರಡು ಕೂಡ ಫ್ರೀ ಅಕೌಂಟ್ಸ್ ಆಗಿರುತ್ತೆ. 20 ಸೆಲೆಕ್ಟ್ ಮಾಡಿ ಸದ್ಯದ ಮಟ್ಟಿಗೆ. ಇನ್ನು ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಕಡೆ ಬಂದ್ರೆ ನಿಫ್ಟಿಯಲ್ಲಿ ನೋಡಬಹುದು 225 ಪಾಯಿಂಟ್ಸ್ 0.86% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತು. ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ನೋಡಿದಾಗ ಫ್ಲಾಟ್ ಇತ್ತು, ಬಟ್ ಏಷ್ಯನ್ ಮಾರ್ಕೆಟ್ಸ್ ಒಂದಷ್ಟು ನೆಗೆಟಿವ್ ಪರ್ಫಾರ್ಮೆನ್ಸ್ ಇತ್ತು, ಒಂದಷ್ಟು ಪಾಸಿಟಿವ್ ಅಲ್ಲಿ ಕೂಡ ಟ್ರೇಡ್ ಆಗ್ತಿತ್ತು. ಮಿಕ್ಸ್ಡ್ ರಿಯಾಕ್ಷನ್ ಇತ್ತು. ಓಪನಿಂಗ್ ಡೌನ್ ಅಲ್ಲಿ ಆಯ್ತು, ನಂತರ ಕಂಟಿನ್ಯೂಸ್ ಡೌನ್ ಫಾಲ್ ನೋಡಬಹುದು. ಅಪ್ ಟು 1.25 ವರೆಗೂ ಕೂಡ ಕಂಟಿನ್ಯೂಸ್ ಡೌನ್ ಟ್ರೆಂಡ್ ಅಲ್ಲೇ ಇತ್ತು. ಎಲ್ಲೂ ರಿಕವರಿ ಮಾಡುವಂತ ಇಂಡಿಕೇಶನ್ ಕಂಡು ಬರಲಿಲ್ಲ. ಮತ್ತೆ ಇಲ್ಲೊಂದ್ ಸ್ವಲ್ಪ ಬೌನ್ಸ್ ಬ್ಯಾಕ್ ಮಾಡ್ತು ಅಪ್ ಟು 3.10 ವರೆಗೂ. ಬಟ್ ಅಗೇನ್ ಕೊನೆಯಲ್ಲಿ ಡೌನ್ ಆಯ್ತು. ಒಟ್ಟಿನಲ್ಲಿ ಎಲ್ಲೂ ಬೌನ್ಸ್ ಮಾಡುವಂತ ಲಕ್ಷಣವನ್ನು ತೋರಿಸಲಿಲ್ಲ ಕೊನೆ ಹಂತದಲ್ಲಿ ಬಿಟ್ರೆ. ಬಟ್ ಸ್ಟಿಲ್ ಓವರ್ ಆಲ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 0.86% ಡೌನ್ ಅಲ್ಲಿ ನಮ್ಮ ನಿಫ್ಟಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇದು ನಿಫ್ಟಿಯ ಕತೆ ಆಯ್ತು. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲಿ ನೋಡಬಹುದು 609 ಪಾಯಿಂಟ್ಸ್ 0.71% ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ಹಾಗೆ ನೋಡಬಹುದು ಇಲ್ಲೂ ಕೂಡ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತು, ನಂತರ ಡೌನ್ ಫಾಲ್ ಕಂಟಿನ್ಯೂ ಆಯ್ತು. ಕೊನೆಯಲ್ಲಿ ಇನ್ನು ಸ್ವಲ್ಪ ಎಕ್ಸ್ಟ್ರೀಮ್ ಲೆವೆಲ್ ಹೋಯ್ತು, ಮತ್ತೆ ಒಂದಷ್ಟು ಬೌನ್ಸ್ ಬ್ಯಾಕ್ ಮಾಡಿ ಮತ್ತೆ ಅಗೇನ್ ಡೌನ್ ಆಗಿನೇ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಓವರ್ ಆಲ್ 609 ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಇವತ್ತು ನಮ್ಮ ಸೆನ್ಸೆಕ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡೋದಾದ್ರೆ ನಿಫ್ಟಿ ನೆಕ್ಸ್ಟ್ 15 ನಲ್ಲಿ ನೋಡಬಹುದು 2.05% ಡೌನ್ ಫಾಲ್ ಇದೆ. ಅಂದ್ರೆ ನಿಫ್ಟಿಗಿಂತ ಮೋರ್ ದನ್ ಡಬಲ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ನಿಫ್ಟಿ ನೆಕ್ಸ್ಟ್ 15 ನಲ್ಲಿ. ಹಾಗೆ ನಿಫ್ಟಿ 100 ಅಲ್ಲಿ 1.05%, ನಿಫ್ಟಿ 200 1.19%, ನಿಫ್ಟಿ 500 1.3%. ಎಲ್ಲಾ ಕಡೆ ಮೋರ್ ದನ್ 1% ಡೌನ್ ಫಾಲ್ ಇದೆ. ಇದರಲ್ಲಿ ನಿಫ್ಟಿ 50 ಅಲ್ಲಿ ಮಾತ್ರ ಸ್ವಲ್ಪ ಕಡಿಮೆ. ನಿಫ್ಟಿ ನೆಕ್ಸ್ಟ್ 15 ಇಂದ ನಿಫ್ಟಿ 500 ವರೆಗೂ ಚೆಕ್ ಮಾಡಿದ್ರೆ ಮೋರ್ ದನ್ 1% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ ಅಲ್ಲೂ ಕೂಡ ಬ್ರಾಡ್ ಬಾತ್ ಕಂಟಿನ್ಯೂ ಆಗಿದೆ. 1.71% ಡೌನ್ ಅಲ್ಲಿ ಮಿಡ್ ಕ್ಯಾಪ್ 50 ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಹಾಗೆ ಮಿಡ್ ಕ್ಯಾಪ್ 100 1.83% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಮಿಡ್ ಕ್ಯಾಪ್ 150 1.7% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇಲ್ಲೂ ಕೂಡ ನಿಯರ್ಲಿ 2% ವರೆಗೂ ಡೌನ್ ಫಾಲ್ ಬಂತು. ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಅಲ್ಲಿ ಕತೆ ಹೇಳೋ ಹಾಗೆ ಇಲ್ಲ, ಆ ರೀತಿ ಪರ್ಫಾರ್ಮೆನ್ಸ್ ನೋಡಬಹುದು. ಸ್ಮಾಲ್ ಕ್ಯಾಪ್ 100 ಅಲ್ಲಿ 2.61% ಡೌನ್ ಇದೆ. ಸ್ಮಾಲ್ ಕ್ಯಾಪ್ 50 2.7% ಡೌನ್ ಇದೆ. ಸ್ಮಾಲ್ ಕ್ಯಾಪ್ 250 2.27% ಡೌನ್ ಇದೆ. ಅಂದ್ರೆ ಸ್ಮಾಲ್ ಕ್ಯಾಪ್ ಅಲ್ಲಿ 2.5% ವರೆಗೂ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಬ್ಲಡ್ ಬಾತ್ ಅಂತಾನೆ ಹೇಳ್ಬೋದು. ಸ್ಮಾಲ್ ಕ್ಯಾಪ್ ಅಲ್ಲಿ ಯಾರೆಲ್ಲ ಸ್ಮಾಲ್ ಕ್ಯಾಪ್ ಅಲ್ಲಿ ಹೆಚ್ಚು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದಾರೋ ಅವರ ಪೋರ್ಟ್ಫೋಲಿಯೋಗಳು ಇವತ್ತು ರಕ್ತದೋಕುಳಿಯನ್ನ ಕಂಡಿದ್ದಾವೆ. ನನ್ನ ಪೋರ್ಟ್ಫೋಲಿಯೋ ಕೂಡ ನಿಯರ್ಲಿ 2% ಡೌನ್ ಇದೆ. 1.9% ಡೌನ್ ಅಲ್ಲಿ ಇವತ್ತು ಕ್ಲೋಸಿಂಗ್ ಕಂಡು ಬಂದಿದೆ. ನನ್ನ ಪೋರ್ಟ್ಫೋಲಿಯೋದಲ್ಲೂ ಕೂಡ ಮೆಜಾರಿಟಿ ಶೇರುಗಳು ಇವತ್ತು ಡೌನ್ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾವೆ. ಇನ್ನು ಮೈಕ್ರೋ ಕ್ಯಾಪ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತು ಅಂತ ನೋಡಿದ್ರೆ ಇಲ್ಲಿ 2.36% ಡೌನ್ ಇದೆ. ಇಲ್ಲೂ ಕೂಡ ಮೋರ್ ದನ್ 2% ಡೌನ್ ಫಾಲ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ಒಟ್ಟಿನಲ್ಲಿ ಎಲ್ಲಾ ಕಡೆ ಡೌನ್ ಫಾಲ್ ಇದೆ, ಎಲ್ಲೂ ಏನು ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿಲ್ಲ ಅಂತ ಹೇಳ್ಬೋದು ಬ್ರಾಡ್ ಬೇಸ್ಡ್ ಮಾರ್ಕೆಟ್ಸ್ ಅಲ್ಲಿ. ಇನ್ನು ಸೆಕ್ಟೋರಲ್ ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ನೋಡಬಹುದು 0.9% ಡೌನ್ ಇದೆ. ನಿಫ್ಟಿ ಫೈನಾನ್ಷಿಯಲ್ ಸರ್ವಿಸಸ್ 0.7% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಹಾಗೆ ನಿಫ್ಟಿ ಆಟೋ 1.23% ಡೌನ್ ಇದೆ. FMCG 1.2% ಡೌನ್ ಇದೆ. ಹಾಗೆ IT 0.29% ಡೌನ್ ಇದೆ. ಮೀಡಿಯಾ 2.73% ಡೌನ್ ಇದೆ. ಮೆಟಲ್ 1.92% ಡೌನ್ ಇದೆ. ಫಾರ್ಮಾ 1.34% ಡೌನ್ ಇದೆ. PSU ಬ್ಯಾಂಕ್ ಗಳಲ್ಲಿ ನೋಡಬಹುದು 2.81% ಡೌನ್ ಇದೆ.
ಕಳೆದ ವಾರ ಕೂಡ ಒಂದಿನ ಇದೇ ರೀತಿ ಡೌನ್ ಫಾಲ್ ಇತ್ತು. ಅಪ್ ಟು 3% ಅಥವಾ ಅಬೌವ್ 3% ವರೆಗೂ ಡೌನ್ ಫಾಲ್ ಕಂಡು ಬಂದಿತ್ತು. ಇವತ್ತು ಕೂಡ 2.8% ಡೌನ್ ಇದೆ. ಪ್ರೈವೇಟ್ ಬ್ಯಾಂಕ್ಸ್ ಅಲ್ಲಿ 0.83% ಡೌನ್ ಇದೆ. ರಿಯಾಲಿಟಿ ತುಂಬಾನೇ ಡೌನ್ ಇದೆ. ಇವತ್ತು 3.5% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ರಿಯಾಲಿಟಿ ಸೆಕ್ಟರ್. ಹೆಲ್ತ್ ಕೇರ್ 1.42% ಡೌನ್ ಇದೆ. ಕನ್ಸ್ಯೂಮರ್ ಡ್ಯೂರಬಲ್ಸ್ 1.54% ಡೌನ್ ಇದೆ. ಆಯಿಲ್ ಅಂಡ್ ಗ್ಯಾಸ್ 0.83% ಡೌನ್ ಇದೆ. ಅಂದ್ರೆ ಎಲ್ಲಾ ಕಡೆ ಡೌನ್ ಫಾಲ್. ಅದ್ರಲ್ಲಿ ನಾರ್ಮಲ್ ಡೌನ್ ಫಾಲ್ ಅಲ್ಲ, ಏನೋ ಬಿಲೋ 0.5% ಇದೆ ಅಂದ್ರೆ ನಾರ್ಮಲ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಬಟ್ 1%, 1.5%, 2%, 2.5% ಅಪ್ ಟು 3% ವರೆಗೂ ಕೂಡ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ಅತಿ ಹೆಚ್ಚು ಡೌನ್ ಫಾಲ್ ಅಂದ್ರೆ 3.5%, ಅದು ರಿಯಾಲಿಟಿ ಸೆಕ್ಟರ್ ಅಲ್ಲಿ. ಬಿಗ್ ಕರೆಕ್ಷನ್ ಇವತ್ತು ರಿಯಾಲಿಟಿ ಸೆಕ್ಟರ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಏನೋ ಇದರಲ್ಲಿ ಕಡಿಮೆ ಡೌನ್ ಅಂತಂದ್ರೆ ಅದು ಐಟಿ ಸೆಕ್ಟರ್ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಐಟಿ ಸೆಕ್ಟರ್ ತುಂಬಾ ದಿನದಿಂದ ಅಂಡರ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ. ಹಾಗಾಗಿ ಅಲ್ಲಿ ಸೆಲ್ಲಿಂಗ್ ಅನ್ನ ಮಾಡ್ತಿಲ್ಲ. ಬೇರೆ ಕಡೆ ಅಟ್ ಲೀಸ್ಟ್ ಬೆಟರ್ ಪರ್ಫಾರ್ಮೆನ್ಸ್ ಎಲ್ಲಿ ಕಂಡು ಬಂದಿತ್ತು ಐಟಿ ಸೆಕ್ಟರ್ ಗಿಂತ, ಅಂತಹ ಕಡೆ ಹೆಚ್ಚು ಪ್ರಮಾಣದ ಸೆಲ್ಲಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ. ಇವತ್ತು ಕಾದು ನೋಡ್ಬೇಕಾಗುತ್ತೆ ಯಾರು ಸೆಲ್ ಮಾಡಿದ್ದಾರೆ ಅಂತ. ಎಸ್ಪೆಷಲಿ FIS DIS ಪರ್ಫಾರ್ಮೆನ್ಸ್ ನೋಡಿದ್ರೆ FIS ಕಂಟಿನ್ಯೂಸ್ ಆಗಿ ಸೆಲ್ಲಿಂಗ್ ಅನ್ನ ಮಾಡ್ತಿದ್ರು, DIS ಬೈಯಿಂಗ್ ಅನ್ನ ಮಾಡ್ತಿದ್ರು. ಇವತ್ತಿನ ಈ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಎಲ್ಲಿ DIS ಕೂಡ ಸೆಲ್ಲಿಂಗ್ ಸ್ಟಾರ್ಟ್ ಮಾಡೋರು ಅನ್ಸ್ತಾ ಇದೆ. ಆ ರೀತಿ ಪರ್ಫಾರ್ಮೆನ್ಸ್ ಇವತ್ತು ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ನೋಡೋಣ, ಯಾಕಂದ್ರೆ ಅದು ಡೇಟಾ ರಿಲೀಸ್ ಆಗೋದು ಸ್ವಲ್ಪ ಲೇಟ್ ಆಗುತ್ತೆ. ಆಸ್ ಯೂಶುವಲ್ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ನೋಡ್ತೀವಿ. ನಾನು ಲಾಸ್ಟ್ ವೀಕ್ ಒಂದು ಮಾತನ್ನ ಹೇಳಿದ್ದೆ. ಆಕ್ಚುಲಿ ರಿಟೇಲರ್ಸ್ ಈಗಾಗಲೇ ಪಾನಿಕ್ ಆಗಿ ಸೆಲ್ಲಿಂಗ್ ಅನ್ನ ಮಾಡ್ತಿದ್ದಾರೆ. FIS ಅಂತೂ ಕಂಟಿನ್ಯೂ ಮಾಡ್ತಿದ್ದಾರೆ. ಇನ್ ಕೇಸ್ DIS ಏನಾದ್ರು ಸೆಲ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಏನಪ್ಪ ಪರಿಸ್ಥಿತಿ ಮಾರ್ಕೆಟ್ ಅಲ್ಲಿ ಅಂತ. ಇವತ್ತಿನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಎಲ್ಲಿ ಅವರು ಕೂಡ ನೆಟ್ ಸೆಲ್ಲರ್ಸ್ ಆಗಿದ್ದಾರೆ ಇವತ್ತು ಅನಿಸ್ತಿದೆ. ಬಟ್ ನೋಡೋಣ, ಕಾದು ನೋಡೋಣ ಯಾವ ರೀತಿ ಇರುತ್ತೆ ಅಂತ ಪರ್ಫಾರ್ಮೆನ್ಸ್. ಒಟ್ಟಿನಲ್ಲಿ ಎಲ್ಲಾ ಕಡೆ ಬಿಗ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ಹಾಗೆ ಇವತ್ತಿನ ನಮ್ಮ ಮಾರ್ಕೆಟ್ ಅಂತೂ ಡೌನ್ ಅಲ್ಲಿ ಪರ್ಫಾರ್ಮ್ ಮಾಡಿದೆ. ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಏನಾದ್ರು ಇದೇ ರೀತಿ ಕಂಡೀಷನ್ ಇದೆಯಾ ಅಂತ ನೋಡಿದ್ರೆ ನೋಡಬಹುದು. ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಏನಂತ ಕಂಡೀಷನ್ ಇಲ್ಲ. ಒಂದಷ್ಟು ಅಲ್ಲಲ್ಲೇ ಕೆಲವು ಮಾರ್ಕೆಟ್ ಗಳು ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದಾವೆ. ಬಟ್ ಬಿಗ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಏನಿಲ್ಲ. ಅಂದ್ರೆ ನಮ್ಮ ಮಾರ್ಕೆಟ್ ಅಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಬಂತು, ಆ ರೀತಿಯ ನೆಗೆಟಿವ್ ಪರ್ಫಾರ್ಮೆನ್ಸ್ ಎಲ್ಲೂ ಇಲ್ಲ. ಕೆಲವು ಮಾರ್ಕೆಟ್ಸ್ ಅಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿದ್ದಾವೆ. ಇನ್ನು ಏಷ್ಯನ್ ಮಾರ್ಕೆಟ್ ಅಲ್ಲೂ ಕೂಡ ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಇಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಇಲ್ಲ. ನಮ್ಮ ಮಾರ್ಕೆಟ್ ಮಾತ್ರ ಬೀಳ್ತಾ ಇದೆ ಗ್ಲೋಬಲ್ ಮಾರ್ಕೆಟ್ ಗಳಿಗೆ ಹೋಲಿಸಿದೆ. ಇದು ದೊಡ್ಡ ಮಟ್ಟದ ಪಾನಿಕ್ ಅನ್ನ ಕ್ರಿಯೇಟ್ ಮಾಡ್ತಿದೆ ಅಂತ ಹೇಳ್ಬೋದು. ಅದರಲ್ಲೂ ರಿಟೇಲ್ ಇನ್ವೆಸ್ಟರ್ಸ್ ಖಂಡಿತ ಈಗಾಗಲೇ ಪಾನಿಕ್ ಆಗ್ತಿದ್ದಾರೆ. ಏನು ಮಾಡಕ್ಕಾಗೋದಿಲ್ಲ. ಯಾವಾಗ್ಲೇ ಮಾರ್ಕೆಟ್ ಬಿದ್ರು ರಿಟೇಲ್ ಇನ್ವೆಸ್ಟರ್ಸ್ ಪಾನಿಕ್ ಆದೇ ಆಗ್ತಾರೆ, ಅದರಲ್ಲಿ ಡೌಟೇ ಇಲ್ಲ. ಎಷ್ಟು ದಿನ ಅಂದ್ರೆ 2020 ಈಚೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಬಿದ್ದಿರ್ಲಿಲ್ಲ. ಅದರಲ್ಲೂ ಎಸ್ಪೆಷಲಿ ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ಜಾಸ್ತಿನೇ ಕರೆಕ್ಷನ್ ಆಗ್ತಿದಾವೆ. 50-60% ಡೌನ್ ಅಲ್ಲೇ ಇದಾವೆ. ಕೆಲವು ಸ್ಟಾಕ್ ಗಳು ಇನ್ನೂ ಕರೆಕ್ಷನ್ ಆಗ್ತಿದಾವೆ. ಹಾಗಾಗಿ ಇನ್ನೂ ದೊಡ್ಡ ಮಟ್ಟದ ಪಾನಿಕಿಂಗ್ ನೋಡ್ಲಿಕ್ಕೆ ಸಿಗ್ತಿದೆ ಅಂತ ಹೇಳ್ಬೋದು. ಎಸ್ಪೆಷಲಿ ಸ್ಮಾಲ್ ಅಂಡ್ ಮಿಡ್ ಕ್ಯಾಪ್ ಸೆಗ್ಮೆಂಟ್ ಅಲ್ಲಿ. ನನಗಾಗ್ಲೇ ಹಲವು ಸಲ ಹೇಳಿದೀನಿ, ಮಾರ್ಕೆಟ್ ಅಲ್ಲಿ ಈ ರೀತಿ ಪರ್ಫಾರ್ಮೆನ್ಸ್ ಒಂದಲ್ಲ ಒಂದು ಸಂದರ್ಭದಲ್ಲಿ ಬಂದೇ ಬರುತ್ತೆ, ಅದರಲ್ಲಿ ಡೌಟೇ ಇಲ್ಲ. ಯಾವಾಗ ಬರುತ್ತೆ ಯಾರಿಗೂ ಗೊತ್ತಿರೋದಿಲ್ಲ. ಈಗ ಕರೆಕ್ಷನ್ ಬರ್ತಾ ಇದೆ. ಇದೇ ರೀತಿ ರ್ಯಾಲಿನೂ ಕೂಡ ಬರುತ್ತೆ. ಅದನ್ನ ನೀವೆಲ್ಲರೂ ಕೂಡ ನೋಡಿದಿರಿ. ಅಪ್ ಟು 2024 ಸೆಪ್ಟೆಂಬರ್ ವರೆಗೂ ಯಾವ ರೀತಿ ಮಾರ್ಕೆಟ್ ಪರ್ಫಾರ್ಮ್ ಮಾಡ್ತು ಅಂತ ನೋಡಿದಿರಿ. ರ್ಯಾಲಿಯನ್ನ ಈಗಾಗಲೇ ನೋಡಿದ್ರಿ, ಡೌನ್ ಫಾಲ್ ಅನ್ನ ನೋಡಿರ್ಲಿಲ್ಲ. ಈಗ ಅದನ್ನು ಕೂಡ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೀರಿ. ಒನ್ಸ್ ಈ ಎಕ್ಸ್ಪೀರಿಯನ್ಸ್ ಅನ್ನ ನೀವು ಸಸ್ಟೈನ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ, ಮಾರ್ಕೆಟ್ ಅಲ್ಲಿ ಇದ್ದು ನೋಡಿದ್ರಿ ಅಂತ ಇಟ್ಕೊಳ್ಳಿ, ಇನ್ ಯಾವತ್ತೂ ಮಾರ್ಕೆಟ್ ಕರೆಕ್ಷನ್ ಗೆದ್ರೋದಿಲ್ಲ. ಖಂಡಿತ ಕಷ್ಟ ಆಗುತ್ತೆ. ಪ್ರತಿದಿನ ನಮ್ಮ ಪೋರ್ಟ್ಫೋಲಿಯೋದಿಂದ 5,000, 10,000, 20,000, 50,000, 60,000, 1 ಲಕ್ಷ ಈ ರೀತಿ ಮೈನಸ್ ಆಗೋದು ಖಂಡಿತ ಡಿಸಪಾಯಿಂಟ್ಮೆಂಟ್ ಮಾಡುತ್ತೆ, ಜೊತೆಗೆ ಟೆನ್ಷನ್ ಅನ್ನು ಕೂಡ ಕ್ರಿಯೇಟ್ ಮಾಡುತ್ತೆ. ಬಟ್ ಇದು ಮಾರ್ಕೆಟ್ ಅಲ್ಲಿ ಕಾಮನ್ ಆಗಿ ಕಂಡು ಬರುವಂತದ್ದು. ಇದೇನು ಹೊಸದಲ್ಲ. ಮಾರ್ಕೆಟ್ ಯಾವತ್ತಿಂದ ಇದೆಯೋ ಅವತ್ತಿಂದನೂ ಕೂಡ ಈ ರೀತಿಯ ಪರ್ಫಾರ್ಮೆನ್ಸ್ ಗಳಿದ್ದಾವೆ. ಇದನ್ನೆಲ್ಲ ನೋಡ್ಕೊಂಡಿದ್ದಾನೆ ದೊಡ್ಡದಾಗಿ ರಿಟರ್ನ್ಸ್ ಅನ್ನ ಗಳಿಸ್ಕೊಳಕ್ ಆಗೋದು. ಬಟ್ ಸಮಯ ತಗೊಳುತ್ತೆ, ಅದರಲ್ಲಂತೂ ಡೌಟ್ ಇಲ್ಲ. ಹಾಗೆ ಈ ರೀತಿ ಪರ್ಫಾರ್ಮೆನ್ಸ್ ಬರ್ಲಿಕ್ಕೆ ಏನಾದ್ರೂ ಸ್ಪೆಷಲ್ ಕಾರಣ ಇದೆಯಾ? ಸದ್ಯಕ್ಕಂತೂ ಯಾವುದೇ ದೊಡ್ಡ ಕಾರಣ ಅಂತೂ ಇಲ್ಲ. ಒಂದು ಫೆಡ್ ಔಟ್ಕಮ್ ಬರ್ಬೇಕಿದೆ 10ನೇ ತಾರೀಕು, ಅದೊಂದು ಕನ್ಸರ್ನ್ ಇದೆ ಏನ್ ಬರುತ್ತೆ ಅಂತ. ಇನ್ನುಳಿದಂತೆ ನಮ್ಮ ರುಪಿ ಡಾಲರ್ ಎದುರುಗಡೆ ವೀಕ್ ಆಗ್ತಾ ಇದೆ, ಅದೊಂದು ಕನ್ಸರ್ನ್ ಕೂಡ ನಮ್ಮ ಮಾರ್ಕೆಟ್ಗೆ ಇದೆ. ನೋಡಬಹುದು 90.12 ನಲ್ಲಿ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ರುಪಿ. ಈ ರೀತಿಯ ವೀಕ್ನೆಸ್ ಕಂಟಿನ್ಯೂ ಆಗ್ತಾ ಇದೆ, ಅದೊಂದು ಕನ್ಸರ್ನ್ ಇದ್ದೇ ಇದೆ. ಇನ್ನು ನೆಕ್ಸ್ಟ್ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೋದಾದ್ರೆ ಬಯೋಕಾನ್ ಲಿಮಿಟೆಡ್ ಇವತ್ತು ಫೋಕಸ್ ಅಲ್ಲಿತ್ತು. ಮಾರ್ನಿಂಗ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದ್ದೆ. ಕಂಪನಿ ಬಯಾಲಜಿಕ್ಸ್ ಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿತ್ತು. ಬಟ್ ಪರ್ಫಾರ್ಮೆನ್ಸ್ ಅಂತೂ ಪಾಸಿಟಿವ್ ಇಲ್ಲ. ಮೆಜಾರಿಟಿ ಸ್ಟಾಕ್ ಗಳು ಇವತ್ತು ಡೌನ್ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾವೆ. ಎಷ್ಟೇ ಒಳ್ಳೆ ಸುದ್ದಿ ಬಂದರೂ ಕೂಡ ಡೌನ್ ಅಲ್ಲೇ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದಾವೆ. ಬಯೋಕಾನ್ ಕೂಡ ನಿಯರ್ಲಿ 3% ಡೌನ್ ಅಲ್ಲಿ ಪರ್ಫಾರ್ಮ್ ಮಾಡಿದೆ. ಕೊಚ್ಚಿನ್ ಶಿಪ್ ಯಾರ್ಡ್ ಗೆ ಸಂಬಂಧಪಟ್ಟಂತೆ ಕೂಡ ಒಂದು ಸುದ್ದಿ ಬಂದಿತ್ತು, ಆರ್ಡರ್ ಅನ್ನ ಪಡ್ಕೊಂಡಿತ್ತು ಕಂಪನಿ. ಎಲೆಕ್ಟ್ರಿಕ್ ಟ್ರಕ್ ಗೆ ಸಂಬಂಧಪಟ್ಟಂತೆ ಇಲ್ಲೂ ಕೂಡ ಡೌನ್ ಫಾಲ್ ಇದೆ, ಮೋರ್ ದನ್ 2% ಡೌನ್ ಇದೆ. ಇನ್ನು ಎಂಟಾರ್ ಟೆಕ್ನಾಲಜೀಸ್ ಸಿವಿಲ್ ನ್ಯೂಕ್ಲಿಯರ್ ಗೆ ಸಂಬಂಧಪಟ್ಟಂತ ಆರ್ಡರ್ ನ ಪಡ್ಕೊಂಡಿತ್ತು. ಈ ಕಾರಣಕ್ಕೆ ಫೋಕಸ್ ಅಲ್ಲಿತ್ತು. ಇಲ್ಲೂ ಕೂಡ 2.5% ಡೌನ್ ಇದೆ. ನಂತರ ICICI ಬ್ಯಾಂಕ್ ಫೋಕಸ್ ಅಲ್ಲಿತ್ತು. ಕಾರಣ ICICI ಪ್ರುಡೆನ್ಶಿಯಲ್ AMC IPO ಪ್ರೈಸ್ ಬ್ಯಾಂಡ್ ಅನೌನ್ಸ್ ಆಗಿತ್ತು. ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿತ್ತು. ಇದರಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಯಾಕಂದ್ರೆ ಜಸ್ಟ್ 0.36% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ICICI ಬ್ಯಾಂಕ್. ನಂತರ ಡೆಲಿವರಿ ಫೋಕಸ್ ಅಲ್ಲಿತ್ತು. ಕಾರಣ ಕಂಪನಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ಇವತ್ತು. ನೋಡಬಹುದು ಲಾಜಿಸ್ಟಿಕ್ ಕಂಪನಿ ಡೆಲಿವರಿ ಟೆಸ್ಟ್ ಆಟೋನಮಸ್ ಲಾಜಿಸ್ಟಿಕ್ ಡ್ರೋನ್ಸ್ ಇನ್ ಡಿಯೋರಿಯಾ. ಲಾಜಿಸ್ಟಿಕ್ ಗೆ ಸಂಬಂಧಪಟ್ಟಂತೆ ಅದರಲ್ಲಿ ಆಟೋನಮಸ್ ಡ್ರೋನ್ಸ್ ಟೆಸ್ಟಿಂಗ್ ಅನ್ನ ಮಾಡಿದೆ.
ಈ ಸುದ್ದಿ ಕಾರಣಕ್ಕೆ ಫೋಕಸ್ ಆಯಿತು. ಅಗೇನ್ ಇಲ್ಲೂ ಏನು ಪಾಸಿಟಿವ್ ಇಂಪ್ಯಾಕ್ಟ್ ಇಲ್ಲ, ಮೋರ್ ದನ್ 1% ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಬಟ್ ಕೊನೆಯಲ್ಲಿ ಒಂದಷ್ಟು ರಿಕವರಿ ಕೂಡ ಆಗಿದೆ ನೋಡಬಹುದು ಡೆಲಿವರಿಯಲ್ಲಿ. ನಂತರ HFCL ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ತುಂಬಾ ಒಳ್ಳೆ ಸುದ್ದಿ ಬಂದಿತ್ತು. ಎಕ್ಸ್ಪೋರ್ಟ್ ಆರ್ಡರ್ ಸಿಕ್ಕಿತ್ತು ಕಂಪನಿಗೆ ನೋಡಬಹುದು, $72.96 million. ಬಟ್ ಇದು ಕೂಡ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿಲ್ಲ, ನಿಯರ್ಲಿ 4% ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಂತರ SCPC ಫೋಕಸ್ ಅಲ್ಲಿತ್ತು, ಇಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂತು. ಕಾರಣ ಕಂಪನಿಗೆ 86 ಕೋಟಿ ಆರ್ಡರ್ ಸಿಕ್ಕಿದೆ, ಅಂದ್ರೆ ಕಂಪನಿಯ ಜಾಯಿಂಟ್ ವೆಂಚರ್ ಗೆ. ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿತ್ತು, ಸ್ಲೈಟ್ಲಿ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಂತರ ಟ್ರಾನ್ಸ್ರೈಲ್ ಲೈಟಿಂಗ್ ಕೂಡ ಫೋಕಸ್ ಅಲ್ಲಿತ್ತು. ಇದ್ರ ಬಗ್ಗೆ ಅಪ್ಡೇಟ್ ಅನ್ನು ನಮ್ಮ ವಾಟ್ಸ್ಆಪ್ ಚಾನಲ್ ಅಲ್ಲಿ ಕೊಟ್ಟಿದ್ದೆ. ನೀವು ವಾಟ್ಸ್ಆಪ್ ಚಾನಲ್ ಅಲ್ಲಿ ಜಾಯ್ನ್ ಆಗಿದ್ರೆ ಇದರ ಮಾಹಿತಿ ಗೊತ್ತಿರುತ್ತೆ. 822 ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿರೋ ಬಗ್ಗೆ ಸುದ್ದಿ ಬಂತು. ಬಟ್ ಇಲ್ಲೂ ಕೂಡ ಸ್ಟಾಕ್ ಅಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಇಲ್ಲ, 2% ಡೌನ್ ಅಲ್ಲೇ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಂತರ ಒಮ್ಯಾಕ್ಸ್ ಕೂಡ ಸುದ್ದಿಲಿತ್ತು, ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದು ಒಳ್ಳೆ ಸುದ್ದಿ ಬಂತು. ಆಕ್ಚುಲಿ ಇದು ಒಂದು ರಿಯಲ್ ಎಸ್ಟೇಟ್ ಕಂಪನಿ. ರಿಯಲ್ ಎಸ್ಟೇಟ್ ಶೇರುಗಳಲ್ಲಿ ಇವತ್ತು ಬಿಗ್ ಡೌನ್ ಫಾಲ್ ಇದೆ, ಇಲ್ಲೂ ಕೂಡ 5% ಡೌನ್ ಇದೆ. ಒಳ್ಳೆ ಸುದ್ದಿನೇ ಬಂತು, ಬಟ್ ಅದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಲಿಲ್ಲ. ರೇರಾ ಅಪ್ರೂವಲ್ ಸಿಕ್ಕಿತ್ತು. ಜೊತೆಗೆ ಕಂಪನಿ 700 ಕೋಟಿ ಸಾಲವನ್ನು ರೀಪೇ ಮಾಡಿದೆ. ಈ ಒಳ್ಳೆ ಸುದ್ದಿ ಬಂದ್ರು ಕೂಡ ಸ್ಟಾಕ್ ಅಲ್ಲಿ 5% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ನಂತರ ME ಫೋಟೋವೋಲ್ಟಾಯಿಕ್ ಪವರ್ ಕೂಡ ಫೋಕಸ್ ಅಲ್ಲಿತ್ತು. ಕಾರಣ ಕಂಪನಿ ಒಂದು ಆರ್ಡರ್ ನ ಪಡ್ಕೊಂಡಿತ್ತು ನೋಡಬಹುದು. ಸಪ್ಲೈ ಅಗ್ರಿಮೆಂಟ್ ವಿತ್ ಡೊಮೆಸ್ಟಿಕ್ ಬಯರ್ ಟು ಸಪ್ಲೈ TOPC ಅಂಡ್ ಕ್ರಿಸ್ಟಲಿನ್ ಸಿಲಿಕಾನ್ ಫೋಟೋವೋಲ್ಟಾಯಿಕ್ ಸೆಲ್ಸ್. ಈ ಕ್ರಿಸ್ಟಲಿನ್ ಸಿಲಿಕಾನ್ ಫೋಟೋವೋಲ್ಟಾಯಿಕ್ ಸೆಲ್ಸ್ ಅನ್ನು ಸಪ್ಲೈ ಮಾಡುವಂತ ಆರ್ಡರ್ ನ ಪಡ್ಕೊಂಡಿದೆ. 4.5 ಗಿಗಾವ್ಯಾಟ್ ಆರ್ಡರ್ ಇದು. ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿತ್ತು, ಬಟ್ ಇಲ್ಲೂ ಏನು ಪಾಸಿಟಿವ್ ಇಂಪ್ಯಾಕ್ಟ್ ಆಗಲಿಲ್ಲ. ಮೋರ್ ದನ್ 5% ಡೌನ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸರಿಗಿಳಿರಿ, ಒಟ್ಟಿನಲ್ಲಿ ಮಾರ್ಕೆಟ್ ಕರೆಕ್ಷನ್ ಮುಂದುವರೆದಿದೆ. ಗೊತ್ತಿಲ್ಲ ಎಲ್ಲಿಂದ ಬೌನ್ಸ್ ಬ್ಯಾಕ್ ಮಾಡುತ್ತೆ ಅಂತ. ಸದ್ಯಕ್ಕಂತೂ ಅಂತ ಲಕ್ಷಣಗಳು ಕಾಣ್ತಾ ಇಲ್ಲ, ಬಟ್ ಇವತ್ತಲ್ಲ ನಾಳೆ ಬೌನ್ಸ್ ಬ್ಯಾಕ್ ಮಾಡೇ ಮಾಡುತ್ತೆ, ಅದರಲ್ಲಿ ಡೌಟ್ ಇಲ್ಲ. ನಾನಂತೂ ಲಾಂಗ್ ಟರ್ಮ್ ಇನ್ವೆಸ್ಟರ್. ಈ ರೀತಿಯ ಹಲವು ಕ್ರಾಶ್ ಗಳನ್ನ ನೋಡಿದ್ದೀನಿ. ಇನ್ನು 10% ಅಲ್ಲ 20% ಡೌನ್ ಆದ್ರೂ ನಾನೇನ್ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾರಿಗೆ ಈ ಮಾರ್ಕೆಟ್ ನ ಅನುಭವ ಇದೆಯೋ ಅವ್ರು ಯಾರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾರು ಎಸ್ಪೆಷಲಿ ಮಾರ್ಕೆಟ್ ಗೆ ಲಾಸ್ಟ್ 2-3 ವರ್ಷಗಳಲ್ಲಿ ಬಂದಿದ್ದಾರೋ ಅಂತವ್ರು ಖಂಡಿತ ತಲೆ ಕೆಡಿಸ್ಕೊಳ್ತಾರೆ. ಜೊತೆಗೆ ಈಗಾಗಲೇ ಒಂದಷ್ಟು ಜನ ಎಕ್ಸಿಟ್ ಕೂಡ ಆಗಿರ್ಬೋದು ಮಾರ್ಕೆಟ್ ಇಂದ. ಮಾರ್ಕೆಟ್ ಮೂವ್ ಆಗೋದೇ ಹಿಂಗೆ. ಮಾರ್ಕೆಟ್ ಅಲ್ಲಿ ಯಾವತ್ತು 2023 ಇಂದ 24 ಅಥವಾ 2020 ರಿಂದ 24 ಇದಂತ ಪರ್ಫಾರ್ಮೆನ್ಸ್ ಇರೋದಿಲ್ಲ. ಮಾರ್ಕೆಟ್ ಒಂದು ಬೋರಿಂಗ್ ಮಾರ್ಕೆಟ್. ಆಗಾಗ ಖುಷಿ ಕೊಡುತ್ತೆ, ಮೆಜಾರಿಟಿ ಆಫ್ ದ ಟೈಮ್ ಬೋರ್ ಮಾಡುತ್ತೆ. ಕೊನೆಗೆ ಓವರ್ ಆಲ್ ಲಾಂಗ್ ಟರ್ಮ್ ಅಲ್ಲಿ ನೋಡಿದಾಗ ಮಾರ್ಕೆಟ್ ಒಂದು ವೆಲ್ತ್ ಕ್ರಿಯೇಟ್ ಮಾಡುವಂತ ಇನ್ಸ್ಟ್ರೂಮೆಂಟ್ ಆಗಿರುತ್ತೆ. ಸರಿ ಗೆಳೆಯರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ನಮ್ಮ ತರಬೇತಿ ಕಾರ್ಯಕ್ರಮದಲ್ಲಿ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ರೆ ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಎಸ್ಪೆಷಲಿ ಮಾರ್ಕೆಟ್ ನ ಬಗ್ಗೆ ತಿಳ್ಕೊಂಡಿದ್ರೆ ಈ ರೀತಿಯ ಮಾರ್ಕೆಟ್ ಕರೆಕ್ಷನ್ ಗಳು ನಮಗೆ ಧೈರ್ಯವನ್ನ ಕೊಡುತ್ತವೆ. ಜೊತೆಗೆ ಒಳ್ಳೆ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಭಯ ಪಡುವಂತ ಅವಶ್ಯಕತೆ ಕೂಡ ಇರೋದಿಲ್ಲ. ಅದಕ್ಕಾಗಿ ತರಬೇತಿ ಕಾರ್ಯಕ್ರಮ ಇಂಪಾರ್ಟೆಂಟ್ ಆಗೋದು. ಸರಿ ಗೆಳೆಯರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.